ಫಿಶಿಂಗು ಪತ್ತೆ ಆದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ. ಇವತ್ತು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಶುರು ಮಾಡಿದ್ರು. ಶಿರಾಡಿ ಘಾಟ್ಗೆ ಸಂಬಂಧಪಟ್ಟ ಪಾದಯಾತ್ರೆ ಶಿರಾಡಿ ಘಾಟ್ಗೆ ಇದು ಯಾವುದೇ ಪ್ರತಿಭಟನೆ ಏನು ಪಾದಯಾತ್ರೆ ಇಲ್ಲ, ಯಾವುದೇ ವ್ಯಕ್ತಿಗತ ಅಲ್ಲ, ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಏನ್ ಹೇಳ್ತೀರಿ? ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿಯವರು ಭ್ರಷ್ಟಾಚಾರ ಮಾಡೋದ್ರಲ್ಲಿ 100% ಭ್ರಷ್ಟಾಚಾರ ಮಾಡೋರು, 40% ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಅದನ್ನು ಯಾರಾಗಿದ್ದಾರೆ, ಏನಾಗಿದ್ದಾರೆ ಅವರು? ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾಮಗಾರಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನೀವು ನೋಡಿದಿರಾ? ನಾನು ಮೊನ್ನೆನೂ ಭೇಟಿ ಮಾಡಿದ್ದೆ. 15 ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ. ಅವರು ಪ್ರೆಸೆಂಟೇಷನ್ ಎಲ್ಲ ತೋರಿಸಿದ್ರು. ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ. ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು. ಇದನ್ನ ಶಿರಾಡಿ ಘಾಟ್ ವೆಹಿಕಲ್ಸ್ ಪ್ರತಿದಿನ ರನ್ ಆಗ್ತವೆ. ಇದೊಂದು ವಾಣಿಜ್ಯ ವಹಿವಾಟುಗಳ ಒಂದು ಮುಖ್ಯವಾದ ಎಲ್ಲ ನಿಜ. ನೀವು ಹೇಳೋದೆಲ್ಲ ಕರೆಕ್ಟು, ನೀವು ಹೇಳೋದೆಲ್ಲ ಕರೆಕ್ಟು. ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ. ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಪಾಯುಷಿ ಸರ್ಕಾರ ಇನ್ನು 10 ತಿಂಗಳಿಗೆ ಸರ್ಕಾರ ನಡೆಸಿ ನೋಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಾವು ಇರ್ಲಪ್ಪ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಅವ್ರಿಗೆ ಎಷ್ಟಿದ್ರು ಅವರು? 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವಾ? ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ? ಇಲ್ಲಿ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್? ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು? ಪಾದಯಾತ್ರೆ